ಇನ್ನು ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇರೋದ್ರ ಹಿಂದಿದೆ ಹಲವು ಲೆಕ್ಕಾಚಾರ. ಬಳ್ಳಾರಿ ಜೈಲಿಗೆ ಕೆಲವೇ ಹೊತ್ತಲ್ಲಿ ದರ್ಶನ್ ರೀಚ್ ಆಗ್ತಾರೆ. ಬಳ್ಳಾರಿ ಜೈಲಲ್ಲಿ ಬೆಂಗಳೂರು ಜೈಲಿನಂತಹ ವ್ಯವಸ್ಥೆಗಳು ಇಲ್ಲ, ಅಂದ್ರೆ ಅಷ್ಟೊಂದು ಹೈ ಫೆಸಿಲಿಟಿ ಅಲ್ಲಿ ಲಭ್ಯ ಇರೋದಿಲ್ಲ. ಜೊತೆಗೆ ದರ್ಶನ್ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಬಹುದು ಅಂತ. ದರ್ಶನ್ ಭೇಟಿಗೆ ಜೈಲಿಗೆ ಬರುವ ವಿಸಿಟರ್ಸ್ಗಳ ಸಂಖ್ಯೆ ಕೂಡ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಇಲ್ಲೇ ಬೆಂಗಳೂರು ಆಗಿರೋದ್ರಿಂದ ಸಾಕಷ್ಟು ಸೆಲೆಬ್ರಿಟಿಗಳು ಹೋಗಿ ದರ್ಶನ್ರನ್ನ ಭೇಟಿ ಮಾಡ್ತಿದ್ರು. ಆದ್ರೆ ಬಳ್ಳಾರಿಗೆ ಶಿಫ್ಟ್ ಮಾಡಿರೋದ್ರಿಂದ ಆ ಸಂಖ್ಯೆ ಕಮ್ಮಿ ಆಗಬಹುದು ಅಂತ ಅದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕು. ಇನ್ನು ಬೆಂಗಳೂರು ಜೈಲಿನಲ್ಲಿ ಪದೇ ಪದೇ ಭೇಟಿಗೆ ಸಾಕಷ್ಟು ಜನ ಕೂಡ ಬರ್ತಾ ಇದ್ರು. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಚಂದ್ರು ನೀಡ್ತಾರೆ. ಚಂದ್ರು, ಬೇರೆ ಜಿಲ್ಲೆಯ ಜೈಲುಗಳನ್ನ ಹೊರತುಪಡಿಸಿ ಬಳ್ಳಾರಿ ಜೈಲನ್ನೇ ಆಯ್ಕೆ ಮಾಡಿಕೊಂಡಿದ್ಯಾಕೆ ದರ್ಶನ್ ಅವರನ್ನ ಶಿಫ್ಟ್ ಮಾಡೋದಕ್ಕೆ ಅನ್ನೋ ಪ್ರಶ್ನೆ ಇದೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಖಂಡಿತವಾಗಿಯೂ ಸಭಾ ಏನು ಈ ಬಳ್ಳಾರಿ ಜೈಲ್ಗೆ ಸಾಕಷ್ಟು ದೊಡ್ಡ ಇತಿಹಾಸ ಇರುವಂತಹದ್ದು. ಯಾಕೆಂತಂದ್ರೆ ಸಾಕಷ್ಟು ಹಳೆಯ ಜೈಲಾಗಿರೋದ್ರಿಂದ ಸಾಕಷ್ಟು ಅಲ್ಲಿ ಅತ್ಯಾಧುನಿಕವಾಗಿರುವಂತಹ ಕೆಲವೊಂದು ಟೆಕ್ನಾಲಜಿಗಳಾಗ್ಲಿ ಅಥವಾ ಸೌಲಭ್ಯಗಳಾಗ್ಲಿ ಇರೋದಿಲ್ಲ. ಅಲ್ಲಿರುವಂತಹ ಸೌಲಭ್ಯಗಳಿಗೆ ಅಥವಾ ಅಲ್ಲಿರುವಂತಹ ವಾತಾವರಣಕ್ಕೆ ದರ್ಶನ್ ಹೊಂದಿಕೊಂಡು ಹೋಗ್ಬೇಕಾಗತ್ತೆ. ಬೇರೆ ಯಾವುದೇ ರೀತಿಯಾದಂತಹ ಆಪ್ಷನ್ ಇರೋಲ್ಲ. ಜೊತೆಗೆ ಅಲ್ಲಿ ಸಾಕಷ್ಟು ಜನ ಏನು ಹಾರ್ಡ್ ಕೋರ್ ಕ್ರಿಮಿನಲ್ಸ್ಗಳನ್ನ ಮಾತ್ರ ಬಳ್ಳಾರಿ ಜೈಲಲ್ಲಿ ಇರುವಂತಹದ್ದು. ಜೊತೆಗೆ ಈ ಒಂದು ಭಾಗದಲ್ಲಿ ಜಾಸ್ತಿ VVIPಗಳಾಗ್ಲಿ ಅಥವಾ VIP ಸಾಕಷ್ಟು ಕೈದಿಗಳ ಆ ರೀತಿಯಾದಂತಹ ಕೈದಿಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಅಲ್ಲಿರುವಂತಹ ಕೈದಿಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇನ್ನು ಈ ಒಂದು ಅಂದ್ರೆ ಪರಪ್ಪನಗರ ಜೈಲಿಗೆ ನಾವು ನೋಡೋದಾದ್ರೆ ಇಲ್ಲಿ ಕೆಲವೊಂದು VIP ಕೈದಿಗಳಾಗ್ಲಿ ಅಥವಾ ಕೆಲವೊಂದು ಹಾರ್ಡ್ ಕೋರ್ ಕ್ರಿಮಿನಲ್ಸ್ಗಳಾಗ್ಲಿ ಈ ರೀತಿಯಾದಂತಹ ಕ್ರಿಮಿನಲ್ಸ್ಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ. ಇಲ್ಲಿ ಸಾಕಷ್ಟು ಪ್ರಭಾವವನ್ನ ಬೀರಿ ಬೇಕಾದಂತಹ ಎಲ್ಲಾ ಸೌಲಭ್ಯಗಳನ್ನ ಬಳಸ್ಕೊಳ್ತಾ ಇದ್ರು ಅಥವಾ ತೆಗೆದುಕೊಳ್ತಾ ಇದ್ರು. ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಸಿಗುವುದು ಸಾಕಷ್ಟು ಕಷ್ಟ ಆಗತ್ತೆ. ಜೊತೆಗೆ ಅಲ್ಲಿ ಏನು ಮನೆಯಿಂದ ಊಟ ಆಗ್ಲಿ ಅಥವಾ ಅಲ್ಲಿ ಬೇರೆ ಕಡೆಯಿಂದ ಊಟ ತರಿಸ್ಕೊಡೋದಾಗ್ಲಿ ಇದು ಯಾವುದೇ ರೀತಿಯಾದಂತಹದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಅಲ್ಲಿ ಕೇವಲ ನಾ ಈಗಾಗಲೇ ಹೇಳ್ದಂಗೆ ಕೆಲವೊಂದು ಹಾರ್ಡ್ ಕೋರ್ ಕ್ರಿಮಿನಲ್ಸ್ ಮಾತ್ರ ಇರ್ತಾರೆ. ಅಲ್ಲಿ ಕೊಡುವಂತಹ ಆಹಾರ ಮಾತ್ರ ತೆಗೆದುಕೊಳ್ಬೇಕಾಗತ್ತೆ. ಈಗಾಗಲೇ ಏನು ಸಾಕಷ್ಟು ಒಂದು ಆರೋಪ ಕೂಡ ಇತ್ತು. ದರ್ಶನ್ ಅವರಿಗೆ ಒಂದು ಪ್ರಭಾವಿ ರಾಜಕಾರಣಿ ಅವರು ಏನು ಜೈಲಲ್ಲಿ ಇದ್ರು ಅವರಿಗೆ ಕೋರ್ಟಿಂದ ಒಂದು ಅನುಮತಿ ಪಡೆದು ಊಟವನ್ನು ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು. ಆ ಒಂದು ಊಟವೇ ದರ್ಶನ್ ಅವ್ರಿಗೂ ಕೂಡ ಹೋಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಬಳ್ಳಾರಿಯಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಅವಕಾಶ ಇರೋದಿಲ್ಲ. ಜೊತೆಗೆ ಇನ್ನು ಮುಖ್ಯವಾಗಿ ಯಾವುದೇ ರೀತಿಯಾದಂತಹ ಒಂದು ಭೇಟಿಗೆ ಅವಕಾಶಗಳು ತೀರಾ ಕಡಿಮೆ ಆಗಿರುತ್ತೆ. ರೂಲ್ಸ್ ಪ್ರಕಾರ ಏನು ವಾರಕ್ಕೆ ಒಬ್ರು ಅಥವಾ ತಿಂಗಳಿಗೆ ಇಬ್ರು ಮಾತ್ರ ಅವಕಾಶ ಇರುತ್ತೆ. ಈ ರೀತಿಯಾದಂತಹ ರೂಲ್ಸ್ ಅನ್ನ ಕಂಪ್ಲೀಟ್ ಆಗಿ ಫಾಲೋ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಂಗಾಗುತ್ತೆ. ಯಾಕೆಂತಂದ್ರೆ ಪರಪ್ಪನಗರ ಜೈಲಿನಲ್ಲಿ ಸಾಕಷ್ಟು ಅಂದ್ರೆ ಒಂದು ತಿಂಗಳಿಗೆ 30 ದಿನಗಳಿಗೆ ಸುಮಾರು 44 ಜನ ಭೇಟಿ ಮಾಡಿದ್ರು. ಆದ್ರೆ ಅಲ್ಲಿ ಹೋದ್ರಂದ್ರೆ ಸಾಕಷ್ಟು ದೂರ ಆಗುತ್ತೆ. ಹೀಗಾಗಿ ಎಲ್ಲೊಂದ್ ಕಡೆ ಸೆಲೆಬ್ರಿಟಿಗಳಾಗಿರ್ಬೋದು ಅಥವಾ ಅವರ ಆಪ್ತರಾಗಿರ್ಬೋದು ಯಾರು ಕೂಡ ಅಷ್ಟು ಈಸಿಯಾಗಿ ಭೇಟಿ ಮಾಡ್ಲಿಕ್ಕೆ ಹೋಗೋದಿಲ್ಲ ಅನ್ನುವಂತಹದ್ದು ಪೊಲೀಸರ ಲೆಕ್ಕಾಚಾರ ಆಗಿರುವಂತಹದ್ದು. ಇನ್ನು ಆ ಜೈಲಿನಲ್ಲಿ ಸಿಗುವಂತಹ ಕೆಲವೊಂದು ಬೇಸಿಕ್ ನೆಸೆಸರಿಗಳನ್ನ ಮಾತ್ರ ಅವರು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನ್ಯೂಸ್ ಪೇಪರ್ ಆಗಿರ್ಬೋದು, ಅಂದ್ರೆ ಕೆಲವು ರಿಕ್ವೆಸ್ಟ್ ಗಳ ಮೇಲೆ ಟಿವಿಯನ್ನ ಅಂದ್ರೆ ನ್ಯೂಸ್ ಚಾನೆಲ್ಗಳನ್ನ ನೋಡ್ಲಿಕ್ಕೆ ಕೂಡ ಅವಕಾಶ ಮಾಡಿಕೊಡ್ಲಾಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಸಿಗೋದು ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದು. ಸಭಾ, ಥ್ಯಾಂಕ್ ಯು ಚಂದ್ರಶೇಖರ್.